ಬಿಡುಗಡೆಯಾಯಿತು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ. ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ನಿನ್ನೆ ತಡರಾತ್ರಿ ಕಾಂಗ್ರೆಸ್ ಹೈಕಮಾಂಡ್ ರಿಲೀಸ್ ಮಾಡಿದೆ. ರಾಜ್ಯದ 18 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡಿದೆ. 20 ಕ್ಷೇತ್ರಗಳ ಪೈಕಿ 18 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. 9 ಹಾಲಿ ಸಂಸದರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಟಿಕೆಟ್ ಸಿಕ್ಕಿದೆ. ಇನ್ನು 2 ಶಾಸಕರಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಿಸಿರುವಂತಹದ್ದು. ಬೀದರ್ನಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಜೊತೆಗೆ ದಾವಣಗೆರೆಯಿಂದ ಶಾಮನೂರು ಶಿವಶಂಕರಪ್ಪಗೆ ಟಿಕೆಟ್ ಘೋಷಣೆಯಾಗಿದೆ. ರಾಜ್ಯದ 2 ಕ್ಷೇತ್ರಗಳಿಗೆ ಮಾತ್ರ ಕಾಂಗ್ರೆಸ್ ಇನ್ನೂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಅದು ಬೆಂಗಳೂರು ದಕ್ಷಿಣ ಹಾಗೆ ಧಾರವಾಡ ಕ್ಷೇತ್ರಕ್ಕೆ ಮಾತ್ರ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಹೆಸರು ಪ್ರಕಟಿಸಿಲ್ಲ. ರಾಜ್ಯದ 28 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 18 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆ ತಡರಾತ್ರಿ ಘೋಷಣೆಯನ್ನ ಮಾಡಿದೆ. ತನ್ನ ಪಾಲಿನ 20 ಕ್ಷೇತ್ರಗಳ ಪೈಕಿ ಒಟ್ಟು 18 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತಹದ್ದು. ಇನ್ನು ಅದರಲ್ಲಿ ಇನ್ನು ಉಳಿದ 2 ಕ್ಷೇತ್ರಗಳು ಸಾಕಷ್ಟು ಕುತೂಹಲಕ್ಕೆ ಮತ್ತಷ್ಟು ಪುಷ್ಟಿ ನೀಡಿರುವಂತಹದ್ದು ಕಾಂಗ್ರೆಸ್ ಹೈಕಮಾಂಡ್. ಬೆಂಗಳೂರು ದಕ್ಷಿಣ ಕ್ಷೇತ್ರ, ಯಾಕಂತಂದ್ರೆ ಅಲ್ಲಿಂದ ಮೋದಿ ಅವರು ಸ್ಪರ್ಧಿಸ್ತಾರೆ ಅನ್ನುವಂತಹ ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಸೊ ಆ ಒಂದು ಕಾರಣಕ್ಕಾಗಿ ಏನಾದ್ರೂ ಕಾದು ನೋಡೋ ತಂತ್ರಕ್ಕೆ ಏನಾದ್ರೂ ಮೊರೆ ಹೋದ್ರ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಲೋಕಸಭೆ ಚುನಾವಣೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ನಿನ್ನೆ ತಡರಾತ್ರಿ ಅಧಿಕೃತವಾಗಿ ಬಿಡುಗಡೆ ಮಾಡಿರುವಂತಹದ್ದು. ಏನೋ ಈಗಾಗಲೇ ಇತ್ತೀಚೆಗಷ್ಟೇ ನೀವು ನೋಡಿರಬಹುದು, ಕಾಂಗ್ರೆಸ್ ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ವಿಚಾರ ಕೂಡ ಎಲ್ಲವೂ ಅಂತಿಮವಾಗಿತ್ತು. 2 ಕ್ಷೇತ್ರಗಳಿಗಾಗಿ ಹಗ್ಗಜಗ್ಗಾಟ ನಡೆಸಿದ ಕಾಂಗ್ರೆಸ್ ಕೊನೆಗೂ ಕೂಡ ಜೆಡಿಎಸ್ಗೆ 8 ಲೋಕಸಭಾ ಕ್ಷೇತ್ರಗಳನ್ನ ಹಂಚಿಕೊಂಡಿದೆ, ಬಿಟ್ಟುಕೊಟ್ಟಿದೆ ಜೆಡಿಎಸ್ಗೆ. ಉಭಯ ಪಕ್ಷಗಳ ನಡುವೆ ಮೈಸೂರು, ಕೊಡಗು ಮತ್ತು ತುಮಕೂರು ಕ್ಷೇತ್ರಗಳಿಗೆ ಭಾರಿ ಪೈಪೋಟಿ ಕೂಡ ನಡೆದಿತ್ತು. ಇದೀಗ ಎಲ್ಲವೂ ಅಂತಿಮಗೊಂಡಿದ್ದು ಕಾಂಗ್ರೆಸ್ ತನ್ನ ಪಾಲಿನ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ನಿನ್ನೆ ತಡರಾತ್ರಿ ಅಧಿಕೃತವಾಗಿ ರಿಲೀಸ್ ಮಾಡಿರುವಂತಹದ್ದು. ಸೊ 2 ಕ್ಷೇತ್ರಗಳನ್ನ ಮಾತ್ರ ಬಾಕಿ ಉಳಿಸಿಕೊಂಡಿರುವಂತಹದ್ದು. ಒಂದು ಧಾರವಾಡ, ಮತ್ತೊಂದು ಬೆಂಗಳೂರು ದಕ್ಷಿಣ. ಇನ್ನ ಘೋಷಿತ ಅಭ್ಯರ್ಥಿಗಳ ವಿವರವನ್ನ ನೋಡೋದಾದ್ರೆ, ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ ಅವರ ಹೆಸರು ಫೈನಲ್ ಆಗಿದೆ. ಅವರು ಸ್ಪರ್ಧಿಸ್ತಾ ಇದ್ದಾರೆ ಚಿಕ್ಕೋಡಿಯಿಂದ. ಸೊ ಬೆಳಗಾವಿಯಿಂದ ವಿರೂಪಾಕ್ಷಿ ಎಸ್ ಸಾಧನವರ್ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯಿಂದ ವೀಣಾ ಕಾಶ್ಯಪ್ಪನವರ್, ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅವರ ಹೆಸರು ಫೈನಲ್ ಆಗಿದೆ. ಇನ್ನು ರಾಯಚೂರಿಂದ BV ನಾಯಕ್, ಬೀದರ್ನಿಂದ ಈಶ್ವರ ಖಂಡ್ರೆ ಇವರು ಶಾಸಕರಿಗೆ ಈ ಬಾರಿ ಚಾನ್ಸ್ ಕೊಟ್ಟಿರುವಂತಹದ್ದು. 2 ಶಾಸಕರಿಗೆ, ಒಂದು ಬೀದರ್ ನಿಂದ ಈಶ್ವರ್ ಖಂಡ್ರೆ ಅವರಿಗೆ, ಮತ್ತೊಂದು ದಾವಣಗೆರೆಯಿಂದ ಶಾಮನೂರು ಶಿವಶಂಕರಪ್ಪ ಅವರಿಗೆ. ಸೊ ಕೊಪ್ಪಳದಿಂದ ರಾಕೇಶ್ ಹಿಟ್ನಾಳ್ ಅವರ ಹೆಸರು ಫೈನಲ್ ಆಗಿದೆ. ಬಳ್ಳಾರಿಯಿಂದ VS ಉಗ್ರಪ್ಪ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಹಾವೇರಿಯಿಂದ DR ಪಾಟೀಲ್, ದಾವಣಗೆರೆಯಿಂದ ಶಾಮನೂರು ಶಿವಶಂಕರಪ್ಪ ಅವರು ಸ್ಪರ್ಧಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದಿಂದ ಮಿಥುನ್ ರಾಯ್, ಚಿತ್ರದುರ್ಗದಿಂದ BN ಚಂದ್ರಪ್ಪ, ಮೈಸೂರಿನಿಂದ ವಿಜಯಶಂಕರ್, ಚಾಮರಾಜದಿಂದ ಧ್ರುವ ನಾರಾಯಣ್, ಬೆಂಗಳೂರು ಗ್ರಾಮಾಂತರದಿಂದ DK ಸುರೇಶ್, ಅಲ್ಲಿ ರಾಹುಲ್ ಗಾಂಧಿ ಅವರು ನಿಲ್ತಾರೆ ಎನ್ನುವಂತಹ ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಸೊ ನಿನ್ನೆ ತಡರಾತ್ರಿ ಘೋಷಿಸಿರುವಂತಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ DK ಸುರೇಶ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಸೊ ಆ ರೂಮರ್ಸ್ಗೆಲ್ಲ ತೆರೆ ಎಳೆದಂತಾಗಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ರಿಜ್ವಾನ್ ಹರ್ಷದ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಿಂದ ವೀರಪ್ಪ ಮೊಯ್ಲಿ, ಕೋಲಾರದಿಂದ KH ಮುನಿಯಪ್ಪ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ತನ್ನ ಮೊದಲನೇ ಪಟ್ಟಿಯಲ್ಲಿ ನೀವು ಗಮನಿಸಬಹುದು, ಯುವಕರಿಗೆ ಪ್ರಿಫರೆನ್ಸ್ ಅನ್ನ ಕೊಟ್ಟಿರುವಂತಹದ್ದು. ದಕ್ಷಿಣ ಕನ್ನಡದಲ್ಲಿ ಮಿಥುನ್ ರಾಯ್ ಹಾಗೆ ಬೆಂಗಳೂರು ಕೇಂದ್ರದಲ್ಲಿ ರಿಜ್ವಾನ್ ಹರ್ಷದ್ ಅವರನ್ನ ಕಣಕ್ಕಿಳಿಸ್ತಾ ಇದೆ. ಇವರಿಬ್ರು ಕೂಡ ಕಾಂಗ್ರೆಸ್ ಮೂಲದವರು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಹುತೇಕ ಫೈಟ್ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು. ಇನ್ನು ತಡರಾತ್ರಿ 18 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದ್ದು ಬಿಜೆಪಿಗೆ ಪ್ರಬಲ ಪೈಪೋಟಿ ಎದುರಾಗಿದೆ ಅಂತಾನೆ ಹೇಳಬಹುದು. ಇನ್ನು ಬಿಜೆಪಿ ಜೊತೆಗೆ ಕಾಂಗ್ರೆಸ್, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಯಾವ ರೀತಿ ಫೈಟ್ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಕೇಂದ್ರ, ಬೆಂಗಳೂರು ಸೆಂಟ್ರಲ್ ನಿಂದ ನೋಡೋದಾದ್ರೆ ಬಿಜೆಪಿಯಿಂದ BC ಮೋಹನ್ ವರ್ಸಸ್ ಕಾಂಗ್ರೆಸ್ನಿಂದ ರಿಜ್ವಾನ್ ಹರ್ಷದ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಇಬ್ಬರ ನಡುವೆ ಪೈಪೋಟಿ ಇರುತ್ತೆ. ಏನು ಚಿಕ್ಕಬಳ್ಳಾಪುರದಿಂದ ಬಿಜೆಪಿಯಿಂದ BN ಬಚ್ಚೇಗೌಡ ವರ್ಸಸ್ ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಇವರಿಬ್ಬರ ನಡುವೆ ಪೈಪೋಟಿ ಇರುತ್ತೆ. ಜೊತೆಗೆ ಮೈಸೂರು, ಕೊಡಗು ಬಿಜೆಪಿಯಿಂದ ಪ್ರತಾಪ್ ಸಿಂಹ ವರ್ಸಸ್ ಕಾಂಗ್ರೆಸ್ನಿಂದ ವಿಜಯಶಂಕರ್, ಚಾಮರಾಜನಗರ ಬಿಜೆಪಿಯಿಂದ ಶ್ರೀನಿವಾಸ್ ಪ್ರಸಾದ್ ವರ್ಸಸ್ ಕಾಂಗ್ರೆಸ್ನಿಂದ ಧ್ರುವ ನಾರಾಯಣ್, ಇನ್ನು ಚಿತ್ರದುರ್ಗದಿಂದ ಬಿಜೆಪಿಯಿಂದ A ನಾರಾಯಣಸ್ವಾಮಿ ವರ್ಸಸ್
ಕಾಂಗ್ರೆಸ್ನಿಂದ ಬಿಎನ್ ಚಂದ್ರಪ್ಪ, ಹಾಗೆ ದಾವಣಗೆರೆಯಿಂದ ಜಿಎಂಒ ಸಿದ್ದೇಶ್ವರ್ ವರ್ಸಸ್ ಶಾಮನೂರು ಶಿವಶಂಕರಪ್ಪ ಇಬ್ಬರ ನಡುವೆ ಸ್ಪರ್ಧೆ ಏರ್ಪಡುತ್ತೆ. ಇನ್ನು ದಕ್ಷಿಣ ಕನ್ನಡದಿಂದ ಬಿಜೆಪಿಯಿಂದ ನಳಿನ್ ಕುಮಾರ್ ಕಟೀಲ್ ವರ್ಸಸ್ ಕಾಂಗ್ರೆಸ್ನಿಂದ ಮಿಥುನ್ ರಾಯ್, ಬೀದರ್ನಿಂದ ಭಗವಂತ ಖೂಬಾ ವರ್ಸಸ್ ಈಶ್ವರ ಖಂಡ್ರೆ, ಹಾವೇರಿಯಿಂದ ಶಿವಕುಮಾರ್ ಉದಾಸಿ ವರ್ಸಸ್ ಜಿಆರ್ ಪಾಟೀಲ್, ಬೆಳಗಾವಿಯಿಂದ ಸುರೇಶ್ ಅಂಗಡಿ ವರ್ಸಸ್ ವಿರೂಪಾಕ್ಷಿ ಎಸ್ ಸಾಧಣ್ಣವರ್, ಇನ್ನು ಬಾಗಲಕೋಟೆಯಿಂದ ಬಿಜೆಪಿಯಿಂದ ಪಿಸಿ ಗದ್ದಿಗೌಡರ್ ವರ್ಸಸ್ ಕಾಂಗ್ರೆಸ್ನಿಂದ ವೀಣಾ ಕಾಶ್ಯಪ್ಪನವರ್ ಸ್ಪರ್ಧಿಸ್ತಾ ಇದ್ದಾರೆ. ಇವರಿಬ್ಬರ ನಡುವೆ ಸ್ಪರ್ಧೆ ಇರುತ್ತೆ. ಇನ್ನು ಕಲಬುರಗಿ ಇಲ್ಲಿ ಕೂಡ ಸಾಕಷ್ಟು ಒಂದು ಕ್ಯೂರಿಯಸ್ ಇರುವಂತಹ ಪ್ಲೇಸ್ ಇದು. ಯಾಕಂತಂದ್ರೆ ಬಿಜೆಪಿಯಿಂದ ಉಮೇಶ್ ಜಾಧವ್ ವರ್ಸಸ್ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಾಂಪಿಟೇಷನ್ ಇದೆ ಕಲಬುರಗಿ ಕ್ಷೇತ್ರದಲ್ಲಿ ಅಂತಾನೆ ಹೇಳಬಹುದು. ಇನ್ನು ಬಳ್ಳಾರಿ ಬಿಜೆಪಿಯಿಂದ ದೇವೇಂದ್ರಪ್ಪ ವರ್ಸಸ್ ಕಾಂಗ್ರೆಸ್ನಿಂದ ವಿಎಸ್ ಉಗ್ರಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್, ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸ್ವಾತಿ, ತನ್ನ ಪಾಲಿನ 20 ಕ್ಷೇತ್ರಗಳ ಪೈಕಿ ಒಟ್ಟು 18 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಉಳಿದ 2 ಕ್ಷೇತ್ರಗಳ ಹೆಸರು ಯಾಕೆ ಉಳಿಸ್ಕೊಂಡಿರೋದು ಅಂತ? ನಮ್ರತಾ, ಏನು ಧಾರವಾಡ ಮತ್ತು ಬೆಂಗಳೂರು ಉತ್ತರವನ್ನ, ಬೆಂಗಳೂರು ದಕ್ಷಿಣವನ್ನ ಕಾಂಗ್ರೆಸ್ ಈಗ ಕಾಯ್ದಿರಿಸಿಕೊಂಡಿದೆ. ಅದಕ್ಕೆ ಒಂದು ಪ್ರಬಲವಾದಂತಹ ಕಾರಣ ಏನು ಅಂತಂದ್ರೆ, ಇವತ್ತು ಬೆಳಗ್ಗೆ ಕೂಡ ಹರಿದಾಡ್ತಿರುವಂತಹ ಸುದ್ದಿ ನರೇಂದ್ರ ಮೋದಿ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡುವಂತಹ ಎಲ್ಲ ಚಾನ್ಸಸ್ ಇದೆ ಅನ್ನುವಂಥದ್ದು. ಸೊ ಆ ರೀತಿ ಆದ್ರೆ ಅದರ ಕಾಂಗ್ರೆಸ್ನ ವಿರುದ್ಧ ಪ್ರಬಲ ಕ್ಯಾಂಡಿಡೇಟ್ ಯಾರಾಗಬೇಕು ಅನ್ನುವಂಥದ್ದು, ಅಥವಾ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ನೀಡದೇ ಇದ್ದಲ್ಲಿ, ಯಾರಾದರೂ ಯುವಕರಿಗೆ ಟಿಕೆಟ್ ನೀಡಿದಲ್ಲಿ ಅಲ್ಲಿ ಕಾಂಗ್ರೆಸ್ ಯಾರಾದರೂ ಪ್ರಬಲ ನಾಯಕರನ್ನ ಹಾಕಿ ಆ ಒಂದು ಕ್ಷೇತ್ರವನ್ನ ತನ್ನದಾಗಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಸ್ಟ್ರಾಟಜಿಗಳಿಗೆ ಮಣೆ ಹಾಕ್ತಿರುವಂಥದ್ದು. ಇನ್ನು ಬಿಕ್ಕಟ್ಟು ಮುಗಿದೇ ಇರೋ ಕಾರಣ ಧಾರವಾಡದಲ್ಲೂ ಕೂಡ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ವಿನಯ್ ಕುಲಕರ್ಣಿಗೆ ಟಿಕೆಟ್ ನೀಡಬೇಕು ಅಂತ ಒಂದಿಷ್ಟು ಹೆಸರುಗಳು ಹರಿದಾಡ್ತಿತ್ತು, ಮತ್ತು ಈಶ್ವರ್ ಸನದಿ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥದ್ದು ಹರಿದಾಡ್ತಿತ್ತು. ಆದ್ರೆ ಈ 2 ಟಿಕೆಟ್ಗಳನ್ನ ನೀಡೋದು ಬೇಡ, ಮತ್ತೆ ಯಾರಾದ್ರೂ ಹೊಸ ಕ್ಯಾಂಡಿಡೇಟ್ ನ ಫೀಲ್ಡ್ ಮಾಡೋಣ ಅನ್ನುವಂಥದ್ದು ಈಗಾಗಲೇ ಹರಿದಾಡ್ತಿರುವಂತಹ ಸುದ್ದಿ. ಇನ್ನು ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯನ್ನ ನೋಡೋದಾದ್ರೆ ವೆರಿ ಸರ್ಪ್ರೈಸಿಂಗ್ ಅನ್ಸುವಂಥದ್ದು ದಕ್ಷಿಣ ಕನ್ನಡ. ಏನು ಘಟಾನುಘಟಿ ನಾಯಕರಿದ್ದಾರೆ, ವಿನಯ್ ಕುಮಾರ್ ಸೊರಕೆ ಆಗಿರಬಹುದು, ರಮಾನಾಥ್ ರೈ ಆಗಿರಬಹುದು, ಜನಾರ್ದನ ಪೂಜಾರಿ ಆಗಿರಬಹುದು, ಎಲ್ಲರೂ ಕೂಡ ಟಿಕೆಟ್ಗಾಗಿ ಈ ಬಾರಿ ಲಾಬಿಯನ್ನ ನಡೆಸಿದ್ರು. ಆದ್ರೆ ಎಲ್ಲರನ್ನ ಹೊರತುಪಡಿಸಿ ಮಿಥುನ್ ರೈಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಯಾಕೆಂದ್ರೆ ಹೈಕಮಾಂಡ್ ಹತ್ರ ಒಂದು ಕ್ಲಿಯರ್ ಆದಂತಹ ಸರ್ವೆ ಹೋಗುತ್ತೆ. ಮಿಥುನ್ ರೈ ಏನಾದರೂ ಕಣಕ್ಕೆ ಇಳಿದ್ರೆ ಈ ಬಾರಿ ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ಗೆ ಬಹಳಷ್ಟು ತೊಂದರೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗಾಗಲೇ ಬಂದಿರುವಂತಹ ಮಾಹಿತಿ. ಸೊ ಹಾಗಾಗಿ ಮಿಥುನ್ ರೈಗೆ ಈ ಬಾರಿ ಟಿಕೆಟ್ ನೀಡಿದ್ದಾರೆ ಅನ್ನುವಂಥದ್ದು. ಇನ್ನು ಬೀದರ್ನಿಂದ ಈಶ್ವರ್ ಖಂಡ್ರೆಗೆ ಟಿಕೆಟ್ ನೀಡಿರುವಂಥದ್ದು. ಈಶ್ವರ್ ಖಂಡ್ರೆ ಒಂದು ಲಿಂಗಾಯತ ಕ್ಯಾಂಡಿಡೇಟ್, ಈಗಾಗಲೇ ಇರುವಂತಹ ಲಿಂಗಾಯತ ಕ್ಯಾಂಡಿಡೇಟ್ಗೆ ಟಿಕೆಟ್ ನೀಡಿರುವಂತಹ ಕಾರಣ ಸೊ ಲಿಂಗಾಯತರ ಮತವನ್ನ ಒಡೆಯುವಂತಹ ಸಾಧ್ಯತೆ ಇರ್ತದೆ. ಈಗ ಹಿಂದೆ ಭಗವಂತ ಖೂಬಾರು ಧರ್ಮಸಿಂಗ್ರನ್ನ ಸೋಲಿಸಿ ಸಂಸದರಾಗಿದ್ರು. ಆದ್ರೆ ಈ ಬಾರಿ ಈಶ್ವರ್ ಖಂಡ್ರೆ ಏನಾದ್ರೂ ಲಿಂಗಾಯತ ಕ್ಯಾಂಡಿಡೇಟ್ ಫೀಲ್ಡ್ ಮಾಡಿದ್ರೆ ಮತ್ತು ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತಗಳ ಬಲವು ಕೂಡ ಇರುತ್ತೆ ಅನ್ನುವಂಥದ್ದು ಒಂದು ಕಡೆಯಿಂದ ಕಾಂಗ್ರೆಸ್ ಸ್ಟ್ರಾಟಜಿ. ಇನ್ನು ಒಬ್ಬ ಮಹಿಳಾ ಕ್ಯಾಂಡಿಡೇಟ್ಗೆ ಕೊಡಲೇಬೇಕು ಅನ್ನುವಂಥದ್ದು, ಸಾಮಾಜಿಕ ನ್ಯಾಯ ಒದಗಿಸಬೇಕು ಅನ್ನುವಂತಹ ಕಾರಣಕ್ಕೆ ಬಾಗಲಕೋಟೆಯಿಂದ ವೀಣಾ ಕಾಶ್ಯಪ್ಪನವರಿಗೆ ನೀಡಿರುವಂಥದ್ದು. ಇನ್ನು ರಾಯಚೂರು ಸಿಟ್ಟಿಂಗ್ ಎಂಪಿ ಬಿವಿ ನಾಯಕ್ ಮತ್ತು ಮಲ್ಲಿಕಾರ್ಜುನ ಖರ್ಗೆಗೆ ಯಥಾ ಪ್ರಕಾರ ಈ ಬಾರಿ ಟಿಕೆಟ್ ಸಿಗಲೇಬೇಕಿತ್ತು. ಮತ್ತು ಪ್ರಕಾಶ್ ಹುಕ್ಕೇರಿ ಸಿಟ್ಟಿಂಗ್ ಎಂಪಿ ಮತ್ತು ಬೆಳಗಾಂ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಒಂದು ಕಡೆಯಿಂದ ಸಾಧನವರಿಗೆ ನೀಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಸ್ಥಳೀಯ ಕಾರ್ಯಕರ್ತರಿಗೆ ಇಷ್ಟ ಇಲ್ಲದೆ ಇದ್ದಿದ್ದಂಥದ್ದು. ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಬಣ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಚರ್ಚೆಗಳನ್ನ ನಡೆಸ್ತಾ ಇತ್ತು. ಆದ್ರೆ ಮತ್ತೊಂದು ಕಡೆಯಿಂದ ಅಂಜಲಿ ನಿಂಬಾಳ್ಕರ್ಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಒಂದಿಷ್ಟು ಲಾಬಿ ನಡೀತಾ ಇತ್ತು. ಬಟ್ ಈ 2 ಟಿಕೆಟ್ಗಳನ್ನ ಸಿಟ್ಟಿಂಗ್ ಎಂಎಲ್ಎಗಳಿಗೆ ಟಿಕೆಟ್ ನೀಡಿದ್ರೆ ಒಬ್ರು ಇನ್ನೊಬ್ಬರ ಮೇಲೆ ಮುಗಿ ಬೀಳಬಹುದು ಅನ್ನುವಂತಹ ಕಾರಣದಿಂದ ಸಾಧನವರಿಗೆ ಈ ಬಾರಿ ಟಿಕೆಟ್ ನೀಡಿದ್ದಾರೆ ಅನ್ನುವಂತಹ ವಿಚಾರ ಇರಬಹುದು. ಇನ್ನು ಮೈಸೂರಿನಲ್ಲಿ ಯಥಾ ಪ್ರಕಾರ ಕುರುಬ ವೋಟ್ಗಳನ್ನ ಸೆಳೆಯೋದಕ್ಕೆ ವಿಜಯಶಂಕರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಇದು ಹೆಚ್ಚಿರುವಂತಹ ಒಕ್ಕಲಿಗರ ಮತಗಳ ಮಧ್ಯೆ ಎಷ್ಟು ಪ್ರಭಾವ ಬೀಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನಮ್ರತಾ. ಇನ್ನು ಕೋಲಾರದಲ್ಲಿ ಸಿಟ್ಟಿಂಗ್ ಎಂಪಿ ಆದಂತಹ ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಿರುವಂತದ್ದು.
ಮತ್ತು ಬಳ್ಳಾರಿಯಲ್ಲಿ ವಿ.ಎಸ್. ಉಗ್ರಪ್ಪ ಈಗಾಗಲೇ ಬೈ ಎಲೆಕ್ಷನ್ ನಲ್ಲಿ ಗೆದ್ದಂತಹ ಉಗ್ರಪ್ಪ ಅವರಿಗೆ ಟಿಕೆಟ್ ನೀಡಿರುವಂತದ್ದು, ಹಾವೇರಿಯಲ್ಲಿ ಡಿ.ಆರ್. ಪಾಟೀಲ್ ಅವರಿಗೆ ಟಿಕೆಟ್ ನೀಡಿರುವಂತದ್ದು, ದಾವಣಗೆರೆ ಕೂಡ ಒಂಥರ ಸರ್ಪ್ರೈಸಿಂಗ್ ಅಂತ ಬಂದಿರುವಂತದ್ದು. ನಿನ್ನೆ ಬೆಳಗ್ಗೆ ತನಕ ಬೇರೆ ಬೇರೆ ಹೆಸರುಗಳು ಕೇಳಿಬರ್ತಿದ್ದಂತಹ ದಾವಣಗೆರೆಯಲ್ಲಿ ಈ ಬಾರಿ ಶಾಮನೂರ್ ಶಿವಶಂಕರ್ ಅವರಿಗೆ ಟಿಕೆಟ್ ನೀಡಿರುವಂತದ್ದು. ಮತ್ತೆ ಎರಡು ಲಿಂಗಾಯತ ಬಣಗಳನ್ನ ಇಲ್ಲಿ ಫೀಲ್ಡ್ ಮಾಡಿ ಹೇಗಾದ್ರೂ ಮತವನ್ನ ವಿಭಜನೆಗೊಳಿಸಬಹುದಾ ಅನ್ನುವಂಥದ್ದು ಈಗ ಕಾಂಗ್ರೆಸ್ನ ತಂತ್ರಗಾರಿಕೆ ಆಗಿರುವಂತದ್ದು. ಅದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಚಿತ್ರದುರ್ಗದಲ್ಲಿ ಸಿಟ್ಟಿಂಗ್ ಎಂಪಿ ಆಗಿರುವಂತಹ ಬಿ.ಎನ್. ಚಂದ್ರಪ್ಪ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಯಾಕೆಂದ್ರೆ ಹೋದ ಬಾರಿ ಯಾವುದೊಂದು ಅಲಿಯಲ್ಲಿ ಗೆದ್ದಂತಹ ಚಂದ್ರಪ್ಪ ಈ ಬಾರಿ ಗೆಲ್ಲದೇ ಇರಬಹುದು ಮತ್ತು ಸರ್ವೆಗಳು ಕೂಡ ಅದೇ ಹೇಳ್ತಾ ಇದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ರವಾನೆ ಆಗಿತ್ತು. ಆದ್ರೆ ಯಾವಾಗ ಕಾಂಗ್ರೆಸ್ ಬಿಜೆಪಿ ಒಂದು ಎಂಎಲ್ಎನ ಕರ್ಕೊಂಡು ಬಂದು ಅಲ್ಲಿ ಫೀಲ್ಡ್ ಮಾಡ್ತಾರೆ, ತದನಂತರದಲ್ಲಿ ಬಿ.ಎನ್. ಚಂದ್ರಪ್ಪ ಅವರಿಗೆ ಟಿಕೆಟ್ ನ ಫೈನಲೈಸ್ ಮಾಡ್ತಾರೆ. ಇನ್ನು ಚಾಮರಾಜನಗರದಲ್ಲಿ 2 ಬಾರಿ ಸಂಸದರಾಗಿರುವಂತಹ ಧ್ರುವ ನಾರಾಯಣ್ಗೆ ಈ ಬಾರಿ ಟಿಕೆಟ್ ಅನ್ನ ಮತ್ತೆ ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರಾಹುಲ್ ಗಾಂಧಿ ಬರ್ತಾರೆ ಅನ್ನುವಂತಹ ಊಹಾಪೋಹಗಳಿತ್ತು. ಆದ್ರೆ ಅದಕ್ಕೆ ಮೊನ್ನೆ ಆಫ್ ದ ರೆಕಾರ್ಡ್ ಮಾತಾಡ್ತಾ ತೆರೆ ಎಳೆದಿದ್ದಂತಹ ಕಾಂಗ್ರೆಸ್ನ ನಾಯಕರು ಡಿ.ಕೆ. ಸುರೇಶ್ಗೆ ನೀಡ್ತಾರೆ ಅನ್ನುವಂಥದ್ದು. ಇನ್ನು ಬೆಂಗಳೂರು ಸೆಂಟ್ರಲ್ ನಲ್ಲಿ ಈ ಹಿಂದೆಯೂ ಕೂಡ ರಿಜ್ವಾನ್ ಅರ್ಷದ್ಗೆ ಟಿಕೆಟ್ ಅನ್ನ ನೀಡಿದ್ರು, ಆದ್ರೆ ಈ ಹಿಂದೆಯೂ ಕೂಡ ಸೋತಿದ್ರು. ಆದ್ರೆ ಅಲ್ಲಿ ಒಂದು ಯಾವ ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ, ಅಲ್ಲಿ ಒಬ್ಬ ಅಲ್ಪಸಂಖ್ಯಾತರಿಗೆ ಬಿಟ್ಟು ಹಿಂದೂಗಳಿಗೆ ಮತವನ್ನ ಟಿಕೆಟ್ ಅನ್ನ ನೀಡಿದ್ರೆ ಅಲ್ಲಿ ಪಿ.ಸಿ. ಮೋಹನ್ ಸೋಲಿಸುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಕಾಂಗ್ರೆಸ್ ಬಣದಲ್ಲಿ ಕೇಳ್ಬರ್ತಾ ಇದ್ದಂತಹ ಮಾತು. ಅದಕ್ಕೆ ಒಂದು ಕಡೆಯಿಂದ ಪ್ರಿಯಾ ಕೃಷ್ಣ, ಮತ್ತೊಂದು ಕಡೆಯಿಂದ ರಿಜ್ವಾನ್ ಅರ್ಷದ್ಗೆ ಈ ಒಂದು ಪೈಪೋಟಿ ಇತ್ತು. ಆದ್ರೆ ಅಲ್ಪಸಂಖ್ಯಾತರಿಗೆ ಕೊಡ್ಲೇಬೇಕು ಮತ್ತು ಇದು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತು ಆಗಿತ್ತು. ಅಷ್ಟೇ ಅಲ್ಲ, ಇದಕ್ಕೆ ತೀವ್ರ ಲಾಬಿಯನ್ನ ನಡೆಸಿದಂತಹ ಸಚಿವ ಜಮೀರ್ ಅಹಮದ್ ಕೂಡ ನಿನ್ನೆ ದೆಹಲಿಯ ಕಾರಿಡಾರ್ಸ್ ನಲ್ಲಿ ಕಾಣಿಸಿಕೊಂಡ್ರು ಅನ್ನೋದು ಸತ್ಯ. ಸೊ ಈ ಎಲ್ಲದರ ಮೇಲೆ ರಿಜ್ವಾನ್ ಅರ್ಷದ್ಗೆ ಮತ್ತೆ ಟಿಕೆಟ್ ಸಿಕ್ಕಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೇವಲ 5,000 ಅಂತರದಿಂದ ಗೆದ್ದಂತಹ ಡಾಕ್ಟರ್ ವೀರಪ್ಪ ಮೊಯ್ಲಿಗೆ ಮತ್ತೊಮ್ಮೆ ಈ ಬಾರಿ ಟಿಕೆಟ್ ಸಿಕ್ಕಿರುವಂತದ್ದು. ಬಹಳಷ್ಟು ಬಾರಿ ಸಂಸದರಾಗಿರುವಂತವರು, ಮಾಜಿ ಮುಖ್ಯಮಂತ್ರಿಗಳು ಕೂಡ. ಇನ್ನು ಕೋಲಾರದಿಂದ ಕೆ.ಎಚ್. ಮುನಿಯಪ್ಪ. ಸೊ ಈ ರೀತಿಯಾಗಿ ಕಾಂಗ್ರೆಸ್ ತನ್ನ ಟಿಕೆಟ್ ಅನ್ನ ಹಂಚಿಕೆ ಮಾಡಿದೆ. ಆದರೆ 2 ಕ್ಷೇತ್ರಗಳು ತನ್ನ ತೆಕ್ಕೆಯಲ್ಲಿ ಇರುವಂತದ್ದು. ಯಾವಾಗ ಮೈತ್ರಿ ಪಕ್ಷದಲ್ಲಿ 20 ಕಾಂಗ್ರೆಸ್ಸಿಗೆ 8 ಜೆಡಿಎಸ್ಗೆ ಅಂತ ಹೋಯಿತು, ಅದರಲ್ಲಿ ಇರುವಂತಹ 2 ಕ್ಷೇತ್ರಗಳನ್ನ ಉಳಿಸಿಕೊಂಡಿದೆ. ಒಂದು ವಿನಯ್ ಕುಲಕರ್ಣಿಗೆ, ಮತ್ತೊಂದು ಕಡೆಯಿಂದ ಬೆಂಗಳೂರು ದಕ್ಷಿಣದಲ್ಲಿ ಯಾರು ಬರ್ತಾರೆ ಅನ್ನುವಂಥದ್ದು ಮತ್ತು ಧಾರವಾಡದಲ್ಲಿ ವಿನಯ್ ಕುಲಕರ್ಣಿಗೆ ಬಹುತೇಕ ಕೊಡಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ರು ಕೂಡ ಮೊನ್ನೆ ನಡೆದಂತಹ ಧಾರವಾಡದ ಕಟ್ಟಡದ ಕುಸಿತ ಇನ್ಸಿಡೆಂಟ್ ಏನಿದೆ ಅದರಿಂದ ಒಂದಷ್ಟು ಆರೋಪಗಳನ್ನ ಹೊತ್ತಿರುವಂತಹ ವಿನಯ್ ಕುಲಕರ್ಣಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂತಹ ಚರ್ಚೆಗಳನ್ನ ನಡೆಸ್ತಾ ಇದೆ. ಸೊ ಈ ರೀತಿಯಾದಂತಹ ಕಳಂಕಿತರು ಮತ್ತು ಆರೋಪವನ್ನ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಹೋದ್ ಸತಿ 2018ರ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ವಿಳಂಬ ನೀತಿಯನ್ನ ಪಾಲಿಸಿತ್ತು. ತದನಂತರದಲ್ಲಿ ಟಿಕೆಟ್ ಅನ್ನ ನೀಡಿತ್ತು. ಫಾರ್ ಎಕ್ಸಾಂಪಲ್ ಹ್ಯಾರಿಸ್ ಆಗಿರಬಹುದು. ಸೊ ಈ ಬಾರಿಯೂ ಕೂಡ ಅದೇ ರೀತಿ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ನಮ್ರತಾ. ಓಕೆ, ಧನ್ಯವಾದ ಸ್ವಾತಿ ತಮ್ಮೆಲ್ಲ ಮಾಹಿತಿ.